हुक्केरी सहकारी क्षेत्राला ये-जा करणाऱ्यांना हिशोब देता येणार नाही अशी टीका माजी डीसीसी बँकेचे अध्यक्ष रमेश कत्ती यांनी मंत्री सतीश जारकिहोळी यांना केली। हुक्केरीमध्ये पत्रकारांशी बोलताना त्यांनी सांगितले की हिरा शुगर कोट्यवधी रुपयांचा हिशोब आमच्या व्यवस्थापनाने दिलेला आहे, पण ये-जा करणाऱ्यांना हिशोब देता येणार नाही असे प्रत्युत्तर जिल्हा प्रभारी मंत्री सतीश जारकिहोळी यांना दिला। हिरा शुगरमध्ये ऊस गाळपाचं प्रमाण कमी झालंय, तरी सुद्धा शेतकऱ्यांना योग्य वेळी थकीत पैसे देण्यात आले आहेत। निवडणुका आल्या की अशा प्रकारचे आरोप होणे साहजिक आहे। आमच्या क्षेत्रातील सहकारी क्षेत्रातील जनतेला खरी परिस्थिती माहिती आहे असे ते म्हणाले। ಈಗ ಅವಿರೋಧ ಆಯ್ಕೆ ಆಗೋ ಟೈಮ್ ಅದಕ್ಕೆ ಇಲೆಕ್ಷನ್ ತರಕ ಆಗಾಕ ನೀವು ಕಾರ್ಯಕರ್ತರು ಸರ್ पहिला ನಿರ್ದೇಶಕರು ನೀವು ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡೋದಿಲ್ಲ ಈ 3 ಸಲ ಚುನಾವಣೆ ಆದ್ರೆ ಅವಿರೋಧ ಮಾಡಿದ್ದೀವಿ ನಾವೆಲ್ಲ ನಾಮಿನೇಷನ್ ಕೊಟ್ಟರು ಏನು ತಗೊಂಡು ಹೋಗಿದ್ದಿಲ್ಲ। ಯಾಕ ಸಂಘದ ಸಹಕಾರ ಸಂಘದಾಗ ಚುನಾವಣೆ ಬೇಡ ಎರಡು ಪಾರ್ಟಿ ಇದ್ರು ಕೂಡ ನಾವು ತಗೊಂಡು ಹೋಗಿದ್ದೀವಿ। ಈಗ ಯಾಕದ ಚುನಾವಣೆ ನೀವು ತಯಾರು ಮಾಡಕತ್ತಾರೆ, ಈಗ ಅವರ ಹಳ್ಳಿ ಬಿಟ್ಟಾರ ನಾವು ಎಲೆಕ್ಷನ್ ಎಲ್ಲ ಅವ್ರು ತಗೊಂಡ್ರೆ ಅವ್ರು ಹೇಳಾರ ನಾವು ಹೇಳ್ಬೇಕಾಗ್ತೈತಿ। ಈಗ ನೇರ ಆರೋಪ 600 ಕೋಟಿ ರೂಪಾಯಿದ ಆರೋಪ ಮಾಡ್ತಾ ಇದ್ದಾರೆ ಸರ್। ಎಲ್ಲಿ ಹೋದಲ್ಲೇನಂತ ಲೆಕ್ಕ ಕೊಡ್ರಿ 600 ಕೋಟಿ ರೂಪಾಯಿ ರಮೇಶ್ ಕತ್ತಿ ಸರ್ ಹಿರಾ ಶುಗರ್ ಅಲ್ಲ, ಹಿರಾ ಶುಗರ್ದು 600 ಕೋಟಿ ರೂಪಾಯಿ ಆದ ಬಗ್ಗೆ ಜನರ ಬಾಡಿ ಕರೆದ ಇತಿಹಾಸ ಎಲ್ಲ ಹೇಳಿದಲ್ಲ। ಮತ್ತೆ ಈಗ ನಾಳೆ ಆಡಿ ಹೋಗಾರ ಅದಿಲ್ಲ ಹೋಗಾರ ಬರೋಣ ಲೆಕ್ಕ ಕೊಡ್ರಿ ನನ್ನ ಮಾಲಕರ ಮಟ್ಟ ಮಾಡಿಸ್ತದೆ, ಅವ್ರಿಗೆ ಮಾಡ್ಸಕ್ಕಾಗಿಲ್ಲ। ಅದು ವಿಶೇಷವಾಗಿ 600 ಕೋಟಿ ಮಾಡುವಾಗ ಮೊದಲು 5,000ದಿಂದ 10,000 TCD ಮಾಡಿದ್ವಿ। ಮತ್ತ ಇಥನಾಲ್ ಒಂದು ಇದ್ದದ್ದು ಒಂದು 65 ಇದ್ದದ್ದು ಅದು ಒಂದು 50 ಮಾಡಿದ್ದಾರೆ। ಅದ್ರ ಜೊತೆಗೆ 5 ಮೆಗಾವ್ಯಾಟ್ ಇದ್ದದನ್ನ 54 ಮೆಗಾವ್ಯಾಟ್ ಕೋಜನ್ ಮಾಡಿದ್ವಿ। ಸ್ವಾಭಾವಿಕವಾಗಿ ಸಾಲ ಆಗೈತಿ। ಮತ್ತೆ ಮೊದಲು ಎಷ್ಟು 10 ಲಕ್ಷ ಟನ್ ಕೃಷಿ ಮಾಡ್ತಿದ್ವಿ, ಬಟ್ ಈಗ ಶುಗರ್ ಫ್ಯಾಕ್ಟರಿಗಳು ಬಹಳ ಆಗೋದ್ರಿಂದ ಕೃಷಿಂಗ್ ಕೆಪಾಸಿಟಿ ಸಪ್ಲೈ ಕಮ್ಮಿ ಆಗ್ತಾ ಇಲ್ಲ। ಅದಕ್ಕೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಕಳೆದ ಒಂದು 5-6 ವರ್ಷದಲ್ಲಿ ನಾವು ನೋಡಿದ್ರೆ 5, 6, 7 ಲಕ್ಷ ಮಾತ್ರ ಕೃಷಿಂಗ್ ಆಗಕತ್ತೈತಿ। ಇವೆಲ್ಲ ಕಾರಣಗಳನ್ನ ಕೂಡ್ಕೊಂಡು ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟರೀಸ್ ಬಹಳ ಆಗ್ಯಾವ, ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್, ಬ್ಯಾಂಕಿನ ಕಾಯ್ದೆ ಕಾನೂನುಗಳು ಬಹಳ ಬಂದವ। ಹೀಗೆಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ತಕ್ಕಂಥ ಸಂದರ್ಭವನ್ನ ಷೇರುದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೀನಿ। ಯಾವ್ದಕ್ಕೆ ಆಗೈತೆ ಅನ್ನೋದ್ರ ಬಗ್ಗೆ ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂತ ಸಂದರ್ಭದಲ್ಲಿ ಆಗ್ಯದ। ಬಟ್ ಇವತ್ತು ರೈತರು ಸಹಿತ ಈಗಾದ್ರೂ ಯಾರ ಕಡೆ ಇದ್ರು ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಒಂದು ಸ್ವಲ್ಪ ಸಹನ್ ತಗೋಬೇಕು। ರೈತರು ಸಹಿತ ತಾವು ಬೆಳೆದಂತ ಕಬ್ಬಿನ ಬೆಳೆಯನ್ನ ಕಬ್ಬನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ರೆ ಇನ್ನೂ ಅದಕ್ಕೇನಂತ ತೊಂದರೆ ಇನ್ನೂ ಒಳ್ಳೇದಾಗ್ತೈತಿ। ರೈತರ ತಲೆ ಏನ್ ಬಂದೈತಿ, ಲಗುಟ್ ಒಟ್ಟು ನಮ್ ಪಡ ಖಾಲಿ ಆಗ್ಲಂತ, ಲಗುಟ್ ಖಾಲಿ ಆಗ್ಲಂತಂದ್ರೆ ಮತ್ತೆ 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ। 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ ಅಂದ್ರೆ ಈಗ ನಾವು ತೆಗೆದ ಸಾಲ ಮೇಲೆ ಬಡ್ಡಿ ಕಡಿಮೆ ಆಗಂಗಿಲ್ಲ। ಆ ಬಡ್ಡಿ ಹೆಚ್ಚಾಕೋತ ಹೋಗ್ತೈತಿ। ಆ ಬಡ್ಡಿ ಹೆಚ್ಚಾಕೋತ ಹೋದಾಗ ಕಂತು ತುಂಬಾಕ್ ಮತ್ತೆ ಸಾಲ ಮಾಡ್ಬೇಕಾಕತಿ। ಇವು ಅನೇಕ ಕಾರಣಗಳಿಂದ ಇವತ್ತು ದಿವಸ ಆಗಿರ್ತಕ್ಕಂಥ ಸಂದರ್ಭವನ್ನ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಮನಮುಟ್ಟುವಂತೆ ಎಲ್ರಿಗೆ ನಾ ಹೇಳಿದ। ಮತ್ತ ಅದಕ್ಕೆ ಆ ದಿವಸ ಅವರ ಯಾರು ಬಂದಿರಲಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಅಥವಾ ಅವ್ರ ಜೊತೆ ಇದ್ದವ್ರು ಅವ್ರು ಹೇಳೋರಲ್ಲಿ ಗೊತ್ತಿಲ್ಲ। ಅದಕ್ಕೆ ಇದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಪಪ್ರಚಾರದ ಒಂದು ಕೆಲವು ವಿಷಯಗಳು ಇರ್ತಾವ ಸ್ವಾಭಾವಿಕವಾಗಿ। ಅವ್ರು ನಮ್ಮ ಮ್ಯಾಗ ಮಾಡೋದು, ನಾವು ಅವ್ರ ಮ್ಯಾಗ ಮಾಡೋದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ। ಇಷ್ಟೆಲ್ಲ ನೇರ ಆರೋಪ ಮಾಡಿದ್ರು ರಮೇಶ್ ಕತ್ತಿ ಅವರು ಯಾಕೆ ಸುಮ್ಮನೆ ಕುಂತಿದಾರಂತ ಕೆಲವೊಂದು ಕಡೆ ಎಲ್ಲ ಚರ್ಚೆ। ಅದರಲ್ಲಿ ಸತ್ಯಾಂಶ ಇಲ್ಲದೆ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು? ಸತ್ಯಾಂಶ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ। ಮತ್ತು ನಮ್ಮ ತಾಲೂಕಿನಲ್ಲಿರ್ತಂತ ಸಂಘ ಸಂಸ್ಥೆಗಳ ಮಾಲಕರ ಬೇರೆ, ಅವ್ರಿಗೆ ಆ ಸತ್ಯಾಂಶ ಗೊತ್ತದ। ಪ್ರತಿ ಹಂತದಲ್ಲೂ ಅವರು ಪ್ರತಿ ವಾರ್ಷಿಕ ಸರ್ವಸಾಧಾರಣ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ। ಇವು ಚುನಾವಣೆ ಬಂದಾಗ ಮಾತ್ರ ಅದನ್ನ ಎಬ್ಸ್ಕೊಂಡ್ ಬಂದ್ಬಿಡ್ತಾರೆ, ಅದು ಚುನಾವಣೆ ಬಂದಾಗ। ಮತ್ತು ಇವೆಲ್ಲ ಆದಂತ ಸಂದರ್ಭದಲ್ಲಿ ಈ ಚುನಾವಣೆ ಬಂದಲ್ಲಿ ಆರೋಪ ಮಾಡೋದು ಸ್ವಾಭಾವಿಕ। ಈಗ ನನ್ನ ಮ್ಯಾಗೂ ಮಾಡಬಹುದು, ಇವ್ರ ಮ್ಯಾಗೂ ಮಾಡಬಹುದು, ಮತ್ತೊಬ್ರು ಇನ್ನೊಬ್ರು ನನ್ನ ಮ್ಯಾಗೂ ಮಾಡಬಹುದು, ಸ್ವಾಭಾವಿಕ ಚುನಾವಣೆ ಬಂದಾಗ। ಅವ್ರು ಮಾಡಿದ್ರು ನೀವ್ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಸರ್ ನಮ್ಗೆ ಅವಶ್ಯಕತೆ ಇಲ್ಲ। ನಾವು ಮಾಡಿದಂತ ಒಳ್ಳೆ ಕೆಲಸಗಳು ನಮ್ಮ ಕೈಯಾಗದಾವ 30 ವರ್ಷದಲ್ಲಿ
ಮತ್ತು ಉದ್ದೇಶವಾಗಿ ಇವತ್ತು ಹೇಳಬೇಕಂತಂದ್ರೆ ಇವತ್ತು ಇದೇ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಇದ್ದಾರೆ, ಇವರು ಕುಮಾರಣ್ಣನೂ ಮುಖ್ಯಮಂತ್ರಿ, ಕುಮಾರಣ್ಣನೂ ಮಂತ್ರಿ ಇದ್ರು, ಉಮೇಶ್ ಅಣ್ಣನೂ ಮಂತ್ರಿ ಇದ್ರು. ಮುಚ್ಚಿ ಹೋಗಿತ್ತು ಎಲೆಕ್ಟ್ರಿಕಲ್ ಸೊಸೈಟಿ, ಮುಚ್ಚಿ ಹೋದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ರು ಹೋಗಿ ಜೆ.ಎಚ್. ಪಟೇಲ್ ಮುಂದೆ ಕುಂತು ಸಹಾಯಧನ ತಂದಾಗ ಮತ್ತೆ ಪುನಶ್ಚೇತನಾಗಿ ಇವತ್ತು ಒಂದು ಒಳ್ಳೆ ಹಂತಕ್ಕೆ ಒಂದು ದಿವಸ ಬರಲಿಕ್ಕೆ ಕಾರಣೀಭೂತರು ದಿವಂಗತ ಉಮೇಶ್ ಅನಕತ್ತಿ ಮತ್ತು ಎ.ಬಿ. ಪಾಟೀಲ್ ಅವ್ರ ಮಾತನ್ನ ಚೇರ್ಮನ್ ಹೆಬ್ಬಾಳ ಅನ್ನಗೌಡ ಪಾಟೀಲ್ ಚೇರ್ಮನ್ ಆ ಟೈಮ್ದಾಗ ಮುಚ್ಚು ಟೈಮ್ದಾಗ 8 ದಿವಸ ಪಾಪ ಬಂದು ಕೂತಿದ್ರಲ್ಲ. ಸರ್ ಡಿಸಿಸಿ ಬ್ಯಾಂಕ್ ಕಟ್ಟಡ ನಿರ್ಮಾಣದ ಹೊಸ ಆಫೀಸ್ ಆತದ ಸರ್, ಅದರದಾಗೂ ಸಾಕಷ್ಟು ಅವ್ಯವಹಾರ ಆಗಿತ್ತು, ಸ್ಕ್ವೇರ್ ಫುಟ್ ಲೆಕ್ಕ ಬಹಳ ಆಗಿತ್ತು. ಮೊನ್ನೆ ಬಹಿರಂಗ ಸಭೆಯಲ್ಲಿ ಆರೋಪ ಮಾಡಿದ್ರು ಸರ್. ಸ್ವಾಭಾವಿಕ ರೀ, ಅದು ಆರೋಪಗಳು ಮಾಡೋರನ್ನ 8 ದಿವಸ ಈಗ ಕಟ್ಟಿ 8 ವರ್ಷ ಆತ, ಕಟ್ಟಿ 8 ವರ್ಷ ಆದ್ರು ಅಂದ್ರೆ ಮತ್ತೆ ಕುಲಕುಶವಾಗಿ ಅದು ಪರಿಶೀಲನೆ ಮಾಡಬಹುದು. ಸರ್ ಆರೋಪಗಳಿಗೆ ಉತ್ತರ ಕೊಡ್ತೀರಾ ಸರ್? ಆರೋಪಗಳಿಗೆ ಉತ್ತರ ಕೊಡಕ್ ನಾ ಖಾಲಿ ಇಲ್ಲ, ನಮ್ಗೆ ಮಂದಿ ಕೆಲಸಗಳದಾವ, ಕೆಲಸ ಮಾಡಬೇಕು. ಆರೋಪ ಮಾಡಕ್ ಅವ್ರು ತಯಾರದಾರ, ಬಟ್ ಆರೋಪಗಳಿಗೆ ಉತ್ತರ ಕೊಡೋದು ಸತ್ಯಾಂಶ ಇದ್ರೆ ಕೊಡಬಹುದು. ಮತ್ತೆ ಸುಳ್ಳು ಆರೋಪ ಮಾಡಿರೋದು ಯಾಕೆ ನೀವು ಇದನ್ನ ಹೇಳ್ತೀರಿ? ಈಗ ನೀವು ಯುದ್ಧ ಮಾಡು ಕುದುರೆ ತಂದ ಮದುವೆ ಮನೆಗೆ ಕುಣಿ ಅಂತ ಕುಣಿತಿದ್ದೆ, ಅದು ಕುದುರೆ ಯುದ್ಧ ಮಾಡೋದು ಅದ್ರ ಕೆಲಸ, ಕುಣಿ ಕುದುರೆಗಳು ಬೇರೆ. ಹಂಗಾಗಿ ನಾವು ಆರೋಪ ಮಾಡಕ್ ನಾವು ಖಾಲಿ ಇಲ್ಲ, ಅವರು ಇಲ್ಲ ನಾವು ಇಲ್ಲ. ವಿಶೇಷವಾಗಿ ತಮ್ಮ ಮುಖಾಂತರ ಡಿಸಿಸಿ ಬ್ಯಾಂಕ್ ಮತ್ತು ಬರುವಂತ ಎಲೆಕ್ಟ್ರಿಕ್ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆ ವಿಷಯಗಳ ಬಗ್ಗೆ ಹೇಳಕ್ ಒಂದು ಪತ್ರಿಕಾಗೋಷ್ಠಿ ಕರೆದ ಸರ್. ಮೊನ್ನೆ ಸಂಕೇಶ್ವರ ಸಭೆಯಲ್ಲಿ ಭಾಷಣ ಕೇಳಿರ್ಬೋದು ಸರ್. 12 ಗಂಟೆ ತನಕ ಮಲ್ಕೋತಾರ ಅವ್ರ, ನಾವ್ 8 ಗಂಟೆಗೆ ಬಂದು 12 ಗಂಟೆಗೆ ನಮ್ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾತಾಡಿದ್ರು ಸರ್. ಬಹುಶಃ ಅವ್ರದ್ದು ಹೇಳೋದು ನನಗೆ ಹೇಳಿದಾರ ಕಾಣ್ತೈತಿ. ಯಾಕಂದ್ರೆ ಮುಂಜಾನೆ 4:45 ಎದ್ದ 6 ಅಂದ್ರೆ ಮತ್ತೆ ತಿರುಗಿ 6 ಕಿಲೋಮೀಟರ್ ವಾಕಿಂಗ್ ಮಾಡಿ ಬಂದು 40 ಮಿನಿಟ್ ಜಿಮ್ ಮಾಡಿ 7:30 ಅಂದ್ರೆ ನಾನು ಸ್ನಾನ ಮಾಡಿ ಕೆಳಗಡೆ ಬಂದು ಹಣ್ಣು ತಿಂದು ಜನಸೇವೆ ಮಾಡಕ್ ನಾನು ರೆಡಿ ಇತ್ತು. ಬಹುಶಃ ತಗೊಂಡ್ಬೇಕಾರೆ ಮತ್ತೆ ಜನರ ಕೇಳಿ ನಡೀತಿತ್ತ, ಅದೇನೋ ಕೆಳಗೆ ಜನ ಅದಾರ. 8-9 ಗಂಟೆಗೆ ಹೋದಾಗ ಅವಶ್ಯಕತೆ ನಿಮ್ಗೆ ಭೇಟಿ ಆಗ್ತಂತ ನೀವು ಕೇಳಿದ್ರಿ, ಪ್ರಾತ್ಯಕ್ಷಿಕೆ ಮಾಡಿದ್ರಿ. ಸಾವುಕಾರ ಎಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಹಗರಣಗಳನ್ನು ಸರ್ಕಾರ ಮುಖಾಂತರ ತನಿಖೆ ಮಾಡಿಸ್ತಂತ ಹೇಳ್ತಾರ ನಿಮ್ಮ ಹಗರಣಗಳು. ಅದಕ್ಕೆ ಆ ಹಗರಣದ ಬಗ್ಗೆ ನೀವೇನು ಹೇಳ್ತೀವಿ? ಸ್ವಾಗತ ಮಾಡ್ತಾರೆ. ಸ್ವಾಗತ. ಈಗ ತನಿಖೆ ಮಾಡ್ತೀವಿ, ಯಾರು ಮಾಡ್ಲಿ, ನಾವು ನಾವೇ ರೆಡಿ. ಆರೋಪ ಮತ್ತು ಪ್ರತ್ಯಾರೋಪಗಳು ಅಂದ್ರೆ ಅವ್ರದ್ದು ತೇಜವದೇ ನಿಮ್ದು ತೇಜವದೇ. ಅಂದ್ರೆ ಈಗ ಏನಾಗ್ಯದ, ಈಗ ಜನಕ್ಕೆ ನಾವು ಮತ ಕ್ಯಾಕ್ ಹೋರಾಡಿದ್ವಿ, ಆದ್ರೆ ಮನುಷ್ಯನ ಭಾವನೆಗಳು ಏನದಾವಲ್ರಿ ಅವ್ ಜನ ಎಲ್ಲೋ ಒಂದ್ ಕಡೆ ಹಳ ಇದಾಗದಾವ. ಆದಾಗಬಾರ್ದು ನನ್ನ ಮಗ್ಲ. ಇವತ್ತು ನೋಡ್ರಿ ರಮೇಶ್ ಕತ್ತಿ ಏನ್ ಅನ್ನೋದು ಹುಕ್ಕೇರಿ ತಾಲೂಕಿನ ಜನರಿಗೆ, ನನ್ನ ಜಿಲ್ಲೆ ಜನರಿಗೆ ಗೊತ್ತೈತಿ. ಅವ್ರ ಇವ್ರ ಕಡೆಯಿಂದ ಸರ್ಟಿಫಿಕೇಶನ್ ತಗೋದು ನನಗೇನು ಅವಶ್ಯಕತೆ ಇಲ್ಲ. ರಮೇಶ್ ಕತ್ತಿ ಏನ್ ಅದಾನ, ಕರಪ್ಟ್ ಅದಾನ, ಏನ್ ಅದಾನೋ, ಹೆಂಗ್ ಅದಾನೋ, ಶೀಟ್ನ್ಯಾವ ಅದಾನೋ, ಖರೆ ಮಾತಾಡ್ತಾನೋ, ಸುಳ್ಳು ಮಾತಾಡ್ತಾನೋ, ನಮ್ಮ ತಾಲೂಕಿನ ಜನಕ್ಕೆ, ನನ್ನ ಜಿಲ್ಲೆ ಜನತೆಗೆ ಗೊತ್ತೈತಿ. ಅದ್ರ ಬಗ್ಗೆ ನಾನು ಯಾರ ಸರ್ಟಿಫಿಕೇಟ್ ತಗೊಳಕ್ ನಾವು ಅವಶ್ಯಕತೆ ಬಯಸೋದಿಲ್ಲ. ಡಿಸಿಸಿ ಬ್ಯಾಂಕ್ 26,000 ಕೋಟಿ ಲಾಸ್ ಆಗಿರ್ತಾರೆ. ಅವಾಗ ನೀವು ನಿಮ್ ಕೊಳ ಹಾಕೊಂಡ್ರಿ, ಆ ನಂತರ 22 ಕೋಟಿ. ಆ ನಂತರ ಅದನ್ನ ಸದೃಢ ಮಾಡಿದ್ರಿ. ಎಲ್ಲವಾಗ ಯಾರು ಒಬ್ಬ ಅಧ್ಯಕ್ಷ ಆಗಕ್ ಬರ್ಲಿಲ್ರಿ. ನಾವು ಇವರ ಉಮೇಶ್ ಆಗಿದಿಲ್ಲ ಸರ್. ಅವ್ರು ಹೇಳ್ತಾರೆ ಸರ್, ನಿಮ್ಮನ್ನ ನೀವು ಅನಿವಾರ್ಯವಾಗಿ ನಿಮ್ಮ ಅಣ್ಣ ಸಾಹೇಬ್ ಜಿಲ್ಲೆ ಒಂದು ಸೂಚಕರು ಮಾಡಿ ನಾವು ಕರ್ಕೊಂಡು ಬಂದು ಅಧ್ಯಕ್ಷ ಮಾಡಿದ್ವಿ ಅಂತ ಹೇಳಿ ಸರ್. ಮೊನ್ನೆ ಅಣ್ಣ ಬಾಲಚಂದ್ ಜಾರಕಿಹೊಳಿ ಹೇಳ್ತಾರೆ ಸರ್. ಅದಲ್ಲ, ಅವರು ಹೇಳೋದು ಸರಿ ಇದೆ. ಅವಾಗ ಅವ್ರು ಇದ್ರಿಕಿಲ್ಲ. ಈಗ 9 ವರ್ಷ ಹಿಂದೆ 9 ವರ್ಷ ಹಿಂದೆ ಆಗುತ್ನಾಗ ಅವ್ರು ಸೂಚಕ ಆದಾಗ ಮತ್ತೆ ಹೊಳೆ ತಕೊಂಡ್ರು. ಯಾವುದು ಅಣ್ಣ ಸಾಹೇಬ್ ಜಿಲ್ಲೆ ಇಲ್ಲ, ಅವರು ಆನಂದ್ ಮಾಮನಿ ಅವರು. डीसीसी बँकेचे बांधकाम करून वर्ष झाले, आता निवडणूक आली आहे म्हणून आरोप होत आहेत. त्यांना उत्तर देण्यास माझ्याकडे वेळ नाही असेही ते म्हणाले. सचिन कांबळे, KMM मराठी, हुक्केरी.